Hi children. Yes, today I am taking science class for 5th standard students. Topic is safety and first aid. Lesson number 3, safety and first aid. Okay. Yes, some difficult words are there. Accidents, carelessness, scratches, bleeding, fractures, immediately, pesticides, poisonous. Safety and first aid. Safety means what? ಕ್ಷೇಮವಾಗಿ ಇರೋದು, ಸೇಫಾಗಿರೋದು ಅಂತ ಅಲ್ವಾ. ನಾವು ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಿದರೆ ಸೇಫಾಗಿರ್ತೀವಿ. ಹಾಗೆ ಏನಾದರೂ ಆಕ್ಸಿಡೆಂಟ್ಸ್ ಅಥವಾ ಏನೋ ಆದರೆ ಅದಕ್ಕೆ ಫಸ್ಟ್ ಏಡ್ ಯಾವ ರೀತಿ ಮಾಡ್ತೀವಿ? ವಾಟ್ ಇಸ್ ಎ ಫಸ್ಟ್ ಏಡ್? ಫಸ್ಟ್ ಏಡ್ ಅಂದರೆ ಏನು? ಟ್ರೀಟ್ಮೆಂಟ್ ಗಿವನ್ ಟು ದ ಇಂಜೂರ್ಡ್ ಪರ್ಸನ್ ಬಿಫೋರ್ ದ ಡಾಕ್ಟರ್ ಅರೈವ್. ಹೌದು ತಾನೇ? ಡಾಕ್ಟ್ರು ಬರೋಕ್ಕಿಂತ ಮುಂಚೆ ನಾವು ಫಸ್ಟ್ ಏಡ್ ಮಾಡ್ತೀವಲ್ವಾ, ಅದಕ್ಕೆ ಫಸ್ಟ್ ಏಡ್ ಅಂತ ಕರಿತೀವಿ. ಟ್ರೀಟ್ಮೆಂಟ್ ಮಾಡ್ತೀವಲ್ಲ ಅದಕ್ಕೆ. ಓಕೆ ಚಿಲ್ಡ್ರನ್, ಲೆಟ್ ಅಸ್ ಸಿ ದ ಲೆಸನ್. ವಾಟ್ ಈಸ್ ದೇರ್ ವಿ ಕ್ಯಾನ್ ಲರ್ನ್. ಓಕೆ. Yes children, see the lesson. In this chapter we will learn about the safety from fire, first aid, for cuts and scratches, for nose bleeding, for fractures, for sprains, for burns and for food poisoning. Accident can occur anywhere at any time. We need to follow certain safety rules to avoid them. Accident can occur anywhere at ಎನಿ ಟೈಮ್. ಯಾವಾಗ ಬೇಕಾದರೂ ಆಕ್ಸಿಡೆಂಟ್ಸ್ ಆಗ್ಬೋದು. ಅದಕ್ಕಾಗಿ ನಾವೇನು ಸರ್ಟನ್ ರೂಲ್ಸನ್ನು, ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಿದರೆ ಅದು ಆಕ್ಸಿಡೆಂಟ್ಸನ್ನು ಅವಾಯ್ಡ್ ಮಾಡ್ಬೋದು. ಫಸ್ಟ್ ಲೆಟ್ ಅಸ್ ಕಮ್ ಟು ಸೇಫ್ಟಿ ಫ್ರಮ್ fire. A fire can break out for many reasons. Some of the reasons are given below. Carelessness while handling candles, firecrackers and matches. Fire can break out for many reasons. Some of the reasons are here. First one, carelessness while handling the candles, firecrackers and ಮ್ಯಾಚಸ್. ಕೇರ್ಲೆಸ್ಸಿಂದ ಕ್ಯಾಂಡಲ್ನ ಇಟ್ಕೋತೀವಿ. ಹಾಗೆ ಪಟಾಕಿ ಎಲ್ಲ ಹಾರಿಸ್ತಿರಲ್ವ, ಹಾಗೆ ಮ್ಯಾಚ್ ಬಾಕ್ಸಿಂದ ಬೆಂಕಿ ಜೊತೆ ಹಾಡೋದು ಅದೆಲ್ಲ ಮಾಡ್ತಿರಲ್ಲ ಮಕ್ಕಳೇ. ಅದರಿಂದ ಕೂಡ ನಾವು ಏನಾಗುತ್ತೆ, ಕೇರ್ಲೆಸ್ನಿಂದ ನಮಗೆ ಈ ಗಾಯಗಳಾಗುತ್ತೆ, ಸುಡುತ್ತೆ ಅಲ್ವಾ. ಎಸ್, ಲೀಕೇಜ್ ಆಫ್ ಗ್ಯಾಸ್ ಇನ್ ದ ಕಿಚನ್ ಆ್ಯಂಡ್ ಆಲ್ಸೋ ಲೀಕೇಜ್ ಆಫ್ ಗ್ಯಾಸ್ ಇನ್ ದ ಕಿಚನಲ್ಲಿ ಗ್ಯಾಸ್ ಲೀಕೇಜ್ ಆದರೆ ಕೂಡ ಫೈರ್ ಬ್ರೇಕೌಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕಲ್ ಫಾಲ್ಟ್ಸ್. ನೀವು ನೋಡಿರ್ಬೋದಲ್ವ, ಮನೆಯಲ್ಲಿ ಒಂದೊಂದು ಸರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಳ್ಳುತ್ತಲ್ವ ಕರೆಂಟಿಂದ, ಅದು ಕೂಡ ಆಗತ್ತೆ. ದ ಫಾಲೋಯಿಂಗ್ ರೂಲ್ಸ್ ಕ್ಯಾನ್ ಹೆಲ್ಪ್ ಇನ್ ಪ್ರಿವೆಂಟಿಂಗ್ ಫೈರ್. ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಿದರೆ ನಾವೇನು ವಿ ಕ್ಯಾನ್ ಪ್ರಿವೆಂಟ್ ದ ಫೈರ್. ಇದನ್ನೆಲ್ಲ ತಡಿಬೋದು. ಬಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ಫೈರ್. ಟೇಕ್ ಕೇರ್ ವೈಲ್ ಪ್ಲೇಯಿಂಗ್ ವಿತ್ ಫೈರ್ ಕ್ರ್ಯಾಕರ್ಸ್. ಬಿ ಕೇರ್ಫುಲ್ ಆಗಿರಬೇಕು. ಯಾವಾಗ ಬೆಂಕಿ ಜೊತೆ ಆಟ ಆಡಬಾರ್ದು ಅಥವಾ ಪಟಾಕಿ ಹಾರಿಸ್ಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಇರಬೇಕು. ಡು ನಾಟ್ ವೇರ್ ಸಿಂಥೆಟಿಕ್ ಕ್ಲಾತ್ಸ್ ವೈಲ್ ಬರ್ನಿಂಗ್ ಫೈರ್ ಕ್ರ್ಯಾಕರ್ಸ್. ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡಬೇಕು. ಪಟಾಕಿ ಹಾರಿಸ್ತಿರಲ್ಲ, ಆಗ ಯಾವ ಥರದ ಬಟ್ಟೆ ಹಾಕೋಬಾರ್ದು, ಸಿಂಥೆಟಿಕ್ ಕ್ಲಾತ್ಸನ್ನು ವೇರ್ ಮಾಡಬಾರ್ದು. ಕಾಟನ್ ಕ್ಲಾತ್ಸ್ ಇದ್ದರೆ ಬೇಗ ಹತ್ಕೊಳ್ಳೋದಿಲ್ಲ. ಸಿಂಥೆಟಿಕ್ ಕ್ಲಾತ್ಸ್ ಇದ್ದರೆ ಬೆಂಕಿ ಬೇಗ ಹತ್ಕೊಳ್ಳುತ್ತೆ. or while cooking, because synthetic cloths catch fire easily. Synthetic cloths will catch fire easily, so we should not wear synthetic cloths while cooking or while burning the firecrackers. If there is gas leakage, open the doors and windows. If there is gas leakage, we'll feel smell. Smell will come of the gas, no? So we should open the doors and windows. Do not operate any electric switch or light a match. Gas in leakage ಆದಾಗಾದರೂ ಸ್ಮೆಲ್ ಬರ್ತಾ ಇರುತ್ತಲ್ವ, ವಾಸನೆ, ಆವಾಗ ನಾವು ಏನು ಮಾಡಬಾರ್ದು, ಕರೆಂಟ್ ಸ್ವಿಚ್ ಹಾಕಬಾರ್ದು. ಹಾಗೆ ಬೆಂಕಿ ಕಡ್ಡಿಯನ್ನು ಗೀರಬಾರ್ದು. ಮೊದಲು ವಿಂಡೋಸು ಮತ್ತು ಡೋರ್ಸ್ನೆಲ್ಲ ಓಪನ್ ಮಾಡಿದರೆ ಗ್ಯಾಸ್ ಎಲ್ಲ ಹೊರಗಡೆ ಹೋಗುತ್ತೆ.
ಚೆಕ್ ಆಲ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಆ್ಯಂಡ್ ವೈರಿಂಗ್ ರೆಗ್ಯುಲರ್ಲಿ. ಪ್ರತಿದಿನ ಎಲೆಕ್ಟ್ರಿಕ್ ಅಪ್ಲಿಯನ್ಸಸ್ಸು ಹಾಗೂ ವೈರಿಂಗನ್ನು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು. ವಿ ಕೆನಾಟ್ put out a by the following methods. If a fire breaks out, inform the nearest fire station should be informed. Firefighters normally put out fires using fire engine. If a fire break out, we should inform nearest fire station, should be informed. Firefighters normally put out the fires using fire engine. ಗೊತ್ತಲ್ವಾ ನಮಗೆ, ಎಲ್ಲಾದರೂ ಬೆಂಕಿ ಹತ್ತಿದರೆ ಫಸ್ಟು ಏನು ಮಾಡ್ತಾರೆ, ಫೈರ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಅವ್ರು ಬಂದುಬಿಟ್ಟು ಬೆಂಕಿಯನ್ನೆಲ್ಲ ಅವರ ಇಂಜಿನ್ ಮೂಲಕ, ಫೈರ್ ಇಂಜಿನ್ ಮೂಲಕ ಹಾರಿಸ್ತಾರೆ. ದೇರ್ ಮಸ್ಟ್ ಬಿ 1 or 2 ಓಕೆ ಮೇಡಮ್ 1 or 2 fire extinguishers in homes and at workplaces. They help us to put out sudden fires. ಹಾಗೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ should be there in our homes or in our workplaces, and they will help to put out the fire sudden. If the fire is due to electric faults, do not pour water to stop the fire. If the fire is due to the electric faults in the ಏನಾದರೂ ಫೈರ್ ಹತ್ತಿದ್ರೆ ಅದಕ್ಕೆ ಏನು ಮಾಡಬಾರ್ದು ನಾವು, we should not pour the water to stop fire. Use sand or fire extinguisher. We should use a sand or fire extinguisher. We should not pour the water. If a person's cloth catch fire, wrap a thick blanket around his body. If possible, ask him to roll on the floor. If any person's clothes catch the fire, what he should do, we should wrap the thick blanket, ಬೆಡ್ಶೀಟ್ ಅಥವಾ ರಗ್ಗನ್ನು ಅವ್ರ ಬಾಡಿಗೆ ಸುತ್ತಬಿಟ್ಟು ಏನು ಮಾಡಬೇಕು, ಅವರ ನೆಲದ ಮೇಲೆ, ಫ್ಲೋರಲ್ ಮೇಲೆ ಇದು ರೋಲ್ ಮಾಡಬೇಕು. Next come to first aid. First aid is the first medical help we give to an injured person before a doctor arrives. First aid is first medical help we give to the injured person before a doctor arrives. It is very important to stay calm while giving first aid. Here are some ways to give first aid. ಫಸ್ಟ್ ಏಡ್ ಅಂದರೆ ಮೆಡಿಕಲ್ ಹೆಲ್ಪನ್ನು ಕೊಡ್ತೀವಿ. ಇಂಜೂರ್ಡ್ ಪರ್ಸನ್ಗೆ ಆಕ್ಸಿಡೆಂಟ್ ಆಗಿದ್ದರೆ ಫಸ್ಟು ನಾವು ಏನು ಮಾಡ್ತೀವಿ, ಡಾಕ್ಟ್ರು ಅರೈವ್ ಆಗೋಕ್ಕೂ ಮುಂಚೆನೇ ನಾವು ಕೊಡುವಂಥ ಮೆಡಿಕಲ್ ಹೆಲ್ಪ್ ಇದೆಯಲ್ಲ, ಅದಕ್ಕೆ ಫಸ್ಟ್ ಏಡ್ ಅಂತ ಕರಿತೀವಿ. ಆಮೇಲೆ ಫಸ್ಟ್ ಏಡ್ ಮಾಡಬೇಕಾದ್ರೆ ತುಂಬ ಕಾಮಾಗಿ ಇರಬೇಕು. ಆ್ಯಂಡ್ ಆಲ್ಸೋ ಹಿಯರ್ ಸಮ್ ವೇಸ್ ಆರ್ ಗಿವನ್ ಹಿಯರ್ ಟು ಫಸ್ಟ್ ಏಡ್. ಕಟ್ಸ್ ಆ್ಯಂಡ್ ಸ್ಕ್ರ್ಯಾಚಸ್. We should not neglect any wounds. Sometimes a minor cut can pose a big problem. We should not neglect any wound. ಯಾವುದೋ ಒಂದು ಗಾಯ ಆಗಿತ್ತಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆ ಮೈನರ್ ಕಟ್ಟೆ ನಾವು ನೆಗ್ಲೆಕ್ಟ್ ಮಾಡಿದರೆ ಏನಾಗುತ್ತೆ, ಅದೇ ಬಿಗ್ ಪ್ರಾಬ್ಲಮ್ ಆಗುತ್ತೆ. Germs can enter a body through cuts and wounds and cause infection. Germs can enter our body through cuts and wounds and cause the infection. Wash your hands before giving first aid, as germs from dirty hands can infect the wound. ಯಾರಿಗಾರು ಟ್ರೀಟ್ಮೆಂಟ್ ಮಾಡೋಕ್ಕೂ ಮುಂಚೆ ನಾವು ಏನು ಮಾಡಬೇಕು, we should wash our hand before giving first aid, as germs from dirty hand can infect the wound. Remove all the dirt around the wound. Around the wound, we should remove all the dirt. Clean the affected part with cotton wool soaked in antiseptic lotion. We should take the cotton and soak the antiseptic lotion and clean the affected part and place a thick pad of cotton wool or sterile gauze on the wound and press it with your thumb and fingers. This will stop bleeding. First, what we should do, we should put the antiseptic lotion and also with cotton or cotton wool or sterile gauze on the wound area and press it with our thumb or fingers. This will stop bleeding. Bleeding stop ಮಾಡುತ್ತೆ. You can use
Tourniquet to stop bleeding. It is a bandage tightly tied over the wounded area. ಗಾಯಕ್ಕೆ ನಾವು ಒಂಥರ ಬ್ಯಾಂಡೇಜ್ ಬಟ್ಟೆಯನ್ನು ಸುತ್ತೀವಲ್ವ, ಅದಕ್ಕೆ ಟೋರ್ನಿಕ್ವಿಟ್ ಅಂತ ಹೇಳ್ತಾರೆ. ಅದು ಬಿಗಿಯಾಗಿ ಕಟ್ಟೋದ್ರಿಂದ ಏನಾಗುತ್ತೆ, ಬ್ಲೀಡಿಂಗ್ ಕೂಡ ಸ್ಟಾಪ್ ಆಗುತ್ತೆ wounded ಏರಿಯಾಕ್ಕೆ. When a cut is caused by a dirty or rusted object, germs may enter and cause a disease called tetanus. Consult a doctor for an anti-tetanus medicine. ವೆನ್ ಎ ಕಟ್ ಈಸ್ ಕಾಸ್ಡ್ ಅಂದರೆ ಕೊಯ್ಯುತ್ತಲ್ವ, ಕೈಯೋ ಕಾಲೋ ಏನಾದರೂ ಕೊಯ್ದಿದ್ದಾಗ ಅದೇನಾಗುತ್ತೆ, ರಸ್ಟೆಡ್ ಅಬ್ಜೆಕ್ಟ್ಸ್ ಅಂದರೆ ಏನೋ ಕಬ್ಬಣ ಅಥವಾ ರಸ್ಟೆಡ್ದಂಥ ಆಬ್ಜೆಕ್ಟಿಂದ ಕಟ್ಟಾಗಿದ್ರೆ ಆ ಜರ್ಮ್ಸ್ ಎಲ್ಲ ನಮ್ಮ ಬಾಡಿ ಒಳಗೆ ಎಂಟ್ರಾಗಿಬಿಟ್ಟು ಅದು ಇನ್ಫೆಕ್ಷನ್ ಆಗುತ್ತೆ, ಆ ಡಿಸೀಸ್ ಬರುತ್ತೆ. ಅದು ಯಾವುದು, ಟೆಟನಸ್ ಅಂತ ಹೇಳ್ಬಿಟ್ಟು. ಸೊ ಏನೇ ಒಂದು ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಮಳೆ ತುಳಿದಿರ್ತೀರ, ಏನಾದರೂ ಆದರೆ ಮೊದಲು ಪೇರೆಂಟ್ಸ್ ಏನು ಮಾಡ್ತಾರೆ, ಫಸ್ಟ್ ಕರ್ಕೊಂಡೋಗ್ಬಿಟ್ಟು ಟಿ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ಟೆಟನಸ್ ಮೆಡಿಸನ್, ಆ್ಯಂಟಿ ಟೆಟನಸ್ ಮೆಡಿಸನನ್ನು ಇಂಜೆಕ್ಷನನ್ನು ಮಾಡಿಸ್ತಾರಲ್ವ. ಅದರಿಂದ ಏನಾಗುತ್ತೆ, ಅದು ಗಾಯ ನಂಜಾಗಲ್ಲ ಅಂತೇಳ್ಬಿಟ್ಟು ಮಾಡಿಸ್ತಾರೆ, ಇನ್ಫೆಕ್ಷನ್ ಆಗಲ್ಲ ಅಂತೇಳ್ಬಿಟ್ಟು ಮಾಡಿಸ್ತಾರೆ. ಫಾರ್ ನೋಸ್ ಬ್ಲೀಡಿಂಗ್, ನೆಕ್ಸ್ಟ್ ಫಾರ್ ನೋಸ್ ಬ್ಲೀಡಿಂಗ್, ವಾಟ್ ಫಸ್ಟ್ ಏಡ್ ವಿ ಶುಡ್ ಡೂ, ಲೆಟ್ ಅಸ್ ಸಿ. Keep the victim upright in a comfortable position with his head held back. If the blood is coming in the nose, what we should do? We should victim upright, comfortable, and we should keep the head held back. ಎತ್ತರದಲ್ಲಿ ಹಿಂಗೆ ಕುತ್ತಿಗೆನ ಮೇಲೆ ಎತ್ಬಿಟ್ಟು ಇಡೋದ್ರಿಂದ ಏನಾಗುತ್ತೆ, ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಪ್ರೆಸ್ ದ ಬ್ಲೀಡಿಂಗ್ ಅಸೈಡ್ ಆಫ್ ದ ನೋಸ್ firmly. We should press the bleeding aside of the nose firmly. Keep an ice pack or wet cloth on the nose and head. We should keep a ice pack or wet cloth. ಏನು ಐಸ್ ಪ್ಯಾಕ್ ಅಥವಾ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಅದು, ಅಥವಾ ಒದ್ದೆ ಮಾಡಿದಂಥ ಬಟ್ಟೆಯನ್ನು ಮೂಗಿಗೂ ಮತ್ತು ತಲೆ ಮೇಗೂ ಕೂಡ ಆ ಬಟ್ಟೆಯನ್ನು ಹಾಕಬೇಕು. ಆಸ್ಕ್ ದ ವಿಕ್ಟಮ್ ಟು ಬ್ರೀತ್ ಥ್ರೂ ಇಸ್ ಮೌತ್. ಮತ್ತು ಪೇಷಂಟಿಗೆ ಏನು ಮಾಡಬೇಕು, ಬ್ರೀತ್ ಅಂದರೆ ಮೂಗಿನಲ್ಲಿ ಉಸಿರಾಡೋಕ್ಕೆ ಬೇಡ, ಬಾಯಿಂದ ಉಸಿರಾಡಲಿಕ್ಕೆ ಹೇಳಬೇಕು. ಆಸ್ಕ್ ಹಿಮ್ ನಾಟ್ ಟು ಬ್ಲೋ ಇಸ್ ನೋಸ್. ಹಾಗೆ ಮೂಗನ್ನು ರಕ್ತ ಬರ್ತಿದ್ದಾಗ ಸೀನಬಾರ್ದು, ಇನ್ನೂ ಹೆಚ್ಚಿಗೆ ಆಗುತ್ತೆ. ಅಥವಾ ಮೂಗಿಂದ ಸೀನೋದಾಗಲಿ ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಬ್ಲೀಡಿಂಗ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ಉಸಿರಾಡಿದ್ರೂ ಜಾಸ್ತಿ ಆಗುತ್ತೆ. ಸೊ ಬಾಯಿಂದ ನಾವು ಬ್ರೀತ್ ಮಾಡಬೇಕು. ಎ ಲಿಟಲ್ ಬಿಟ್ ಆಫ್ ಬ್ಲೀಡಿಂಗ್ ಫ್ರಮ್ ದ ನೋಸ್ ಈಸ್ harmless. ಲಿಟಲ್ ಬಿಟ್ ಆಫ್ bleeding is not, it is harmless. If the bleeding is heavy, consult a doctor. ಸ್ವಲ್ಪ ಬ್ಲಡ್ ಬಂದರೆ ಏನೂ ಆಗಲ್ಲ, ಮನೆಯಲ್ಲೇ ಫಸ್ಟ್ ಏಡ್ ಮಾಡ್ಕೋಬೋದು. ಬ್ಲೀಡಿಂಗ್ ಜಾಸ್ತಿ ಆಯಿತು ಅಂದರೆ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ನೆಕ್ಸ್ಟ್ ಕಮ್ ಟು ಫಾರ್ ಫ್ರ್ಯಾಕ್ಚರ್ಸ್. For fractures, a break or a crack in a bone is called a fracture. A break or a crack in a bone is called a fracture. If a person has a fracture, he must not move the fractured part. A break or crack in a bone is called a fracture. ಅಂದರೆ ಏನು, ಮೂಳೆ ಮುರಿದಿರುತ್ತೆ ಅಥವಾ ಮೂಳೆ ಸೀಳ್ಕೊಂಡಿರುತ್ತೆ, ಕ್ರ್ಯಾಕ್ ಆಗಿರುತ್ತೆ, ಸೀಳಿರುತ್ತೆ, ಅದಕ್ಕೆ ನಾವು ಫ್ರ್ಯಾಕ್ಚರ್ ಅಂತ ಕರಿತೀವಿ. ಇಫ್ ಎ ಪರ್ಸನ್ ಹ್ಯಾಸ್ ಎ ಫ್ರ್ಯಾಕ್ಚರ್, ವಾಟ್ ವಿ ಶುಡ್ ಡೂ, ಈ ಮಸ್ಟ್ ನಾಟ್ ಮೂವ್ ಈಸ್ ಫ್ರ್ಯಾಕ್ಚರ್ಡ್ ಪಾರ್ಟ್. ಯಾವ ಪಾರ್ಟ್ ಫ್ರ್ಯಾಕ್ಚರ್ ಆಗಿರ್ತಲ್ಲ ಅದನ್ನು ಮೂವ್ ಮಾಡಬಾರ್ದು. ಕೀಪ್ ದ ಪೇಷಂಟ್ ಕಾಮ್ ಆ್ಯಂಡ್ ಕಂಫರ್ಟಬಲ್. ವಿ ಶುಡ್ ಕೀಪ್ ದ ಪೇಷಂಟ್ ಕಾಮ್ ಆ್ಯಂಡ್ ಕಂಫರ್ಟಬಲ್. Apply a splint to give support to the broken bone and try to avoid movements. We can use things like sheets of newspapers, magazines, a piece of cardboard, pillow around the injured bone as a splint. Apply a splint to support the broken bone. ಮೂಳೆ ಮುರಿದಿತ್ತು ಅಂದರೆ ನಮಗೇನು ಮಾಡ್ತಾರೆ, ಬ್ಯಾಂಡೇಜ್ ಹಾಕ್ತಾರಲ್ವ ಟೈಟಾಗಿ, ಹಾಗೆ ಏನೋ ಅದಕ್ಕೆ ಸಪೋರ್ಟಾಗಿ ಲೆಗ್ಗಿಗೆ ಇದು ಮಾಡ್ತಾರೆ, ಕಾಲು ಮುರಿದಿದ್ರೆ ಅಥವಾ ಕೈ ಮುರಿದಿದ್ರೆ ಅಲ್ವಾ. ಟ್ರೈ ಟು ಅವಾಯ್ಡ್ ಮೂಮೆಂಟ್ಸ್ ಕಾಸ್ ಥಿಂಗ್ಸ್. ಹಾಗೆ ನ್ಯೂಸ್ ಪೇಪರ್ಸು, ಮ್ಯಾಗಝಿನ್ಸ್, ಎ ಪೀಸ್ ಆಫ್ ಕಾರ್ಡ್ಬೋರ್ಡ್, ಕ್ಯಾನ್ ಪಿಲ್ಲೋ ಅರೌಂಡ್ ದ ಇಂಜೂರ್ಡ್ ಬೋನ್ ಆ್ಯಸ್ ಎ ಸ್ಪ್ಲಿಂಟ್.
ದಿಸ್ ವಿಲ್ ಪ್ರಿವೆಂಟ್ ಮೂಮೆಂಟ್. ಇದರಿಂದ ಏನಾಗುತ್ತೆ, ಮೂಮೆಂಟ್ ಆಗೋದು ನಿಲ್ಲುತ್ತೆ. ದಿಂಬುಗಳನ್ನು ಇಡಬೇಕು, ಪಿಲ್ಲೋಗಳನ್ನು ಇಡಬೇಕು ಸೈಡು, ಆಮೇಲೆ ಕಾರ್ಡ್ಬೋರ್ಡು ಅದೆಲ್ಲ ಇಟ್ಬಿಟ್ರೆ ಕಾಲು ಮಿಸುಗ್ಲಿಲ್ದಂಗೆ ಆದರೆ ಅಥವಾ ಯಾವ್ದು ಪಾರ್ಟ್ ಇದಾಗಿರ್ತೋ ಮಿಸುಗ್ಲಿಲ್ದಂಗೆ ಆದರೆ ಅದೇನಾಗುತ್ತೆ, ಸ್ವಲ್ಪ ಮೂಮೆಂಟ್ ಮಾಡಲಿಲ್ದಂಗಿದ್ರೆ ಬೇಗ ಕ್ಯೂರ್ ಆಗುತ್ತೆ. ಎ ಲಾಂಗ್ ಪೀಸ್ ಆಫ್ ಕ್ಲಾತ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಸೀಲಿಂಗ್ ಫಾರ್ ಸಪೋರ್ಟ್. ಒಂದು ದೊಡ್ಡ ಉದ್ದನೆಯಾದ ಬಟ್ಟೆಯನ್ನು ತೊಗೊಂಡು, ಈಗೇನು ಎಲ್ಲ ಬ್ಯಾಂಡೇಜ್ ಮಾಡ್ತಾರೆ, ಮುಂಚೆ ಏನು ಮಾಡ್ತಿದ್ರು, ಅದು ಒಂದು ಕಟ್ಟಿಗೆ ಅಥವಾ ಏನಾದ್ರು ಸೈಡಿಗೆ ಇಟ್ಬಿಟ್ಟು ಅದು ದೊಡ್ಡ ಲಾಂಗ್ ಕ್ಲಾತಿಂದ ಅದನ್ನು ಸುತ್ತುತ್ತಾ ಇದ್ರು ಸಪೋರ್ಟಿಗೆ ಅಂತ. ಓಕೆ ಚಿಲ್ಡ್ರನ್. ನೆಕ್ಸ್ಟ್, ಫಾರ್ ಸ್ಪ್ರೇನ್ಸ್. ವೆನ್ ದ tissues around a joint are injured, we call it a sprain. When the tissues around a joint are injured, we call it sprain. Then we see swelling and discoloration near that part. There is pain also. ಏನು ಉಳುಕುತ್ತಲ್ವ, ಮುರಿಯೋದಲ್ಲ, ಇದು ಉಳುಕೋದು, ಕಾಲು ಉಳ್ಕೋದು ಅಂತ ಆಗುತ್ತೆ, ಅಥವಾ ಕೈ ಏನಾದರೂ ನರ ಇದಾಗ್ಬಿಟ್ರೆ ಅವು ಇಂಜೂರ್ ಆಗುತ್ತಲ್ಲ, ಅದಕ್ಕೆ ಸ್ಪ್ರೇನ್ ಅಂತ ಕರಿತೀವಿ. ಇದನ್ನು ಏನು ಮಾಡ್ತೀವಿ, ದೆನ್ ಅಲ್ಲೇನಾಗುತ್ತೆ, ಸ್ವ್ಯಾಲೋ ಆಗುತ್ತೆ, ಅಂದರೆ ಅದೇನೋ ದಪ್ಪ ಆಗ್ತಾ ಹೋಗುತ್ತೆ, ಹಾಗೆ ಪೇನ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಏನು ರೆಮಿಡಿ ಯೂಸ್ ಮಾಡಬೇಕು, ರೆಮಿಡಿ ಪ್ಲೇಸ್ ಎ ಐಸ್ ಪ್ಯಾಕ್ಸ್ ಆರ್ ಐಸ್ ಕ್ಯೂಬ್ಸ್ ಆನ್ ದ injured joint till the swelling is subsides. What we should do, we should put the ice packs or ice cubes on the injured joints. ಎಲ್ಲಿ ಇಂಜೂರ್ಡ್ ಆಗಿರುತ್ತೆ, ಉಳುಕಿರುತ್ತಲ್ಲ, ಅಲ್ಲಿ ಐಸ್ ಪ್ಯಾಕ್ ಅಥವಾ ಐಸ್ ಕ್ಯೂಬ್ಸನ್ನು ಇಟ್ಬಿಟ್ಟು ಕಟ್ಟಿದ್ರೆ ಏನಾಗುತ್ತೆ, ಆ ಸ್ವೆಲ್ಲಿಂಗ್ ನಿಧಾನಕ್ಕೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕಮ್ ಟು ಫಾರ್ ಬರ್ನ್ಸ್. Burns are very painful. You can treat minor burns at home and consult a doctor for major burns. Burns are very painful. Burns are very painful. We can treat minor burns at home. ಏನು ಸುಟ್ಟ ಗಾಯಗಳು ತುಂಬ ಪೇನ್ ಆಗ್ತಿರುತ್ತೆ, ಉರಿ ಆಗ್ತಾ ಇರುತ್ತೆ. ಮೈನರ್ ಆಗಿದ್ದರೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಮೇಜರ್ ಇದ್ದರೆ ವಿ ಶುಡ್ ಕನ್ಸಲ್ಟ್ ಎ ಡಾಕ್ಟರ್. In case of minor burns, let cold water flow over the burn until the pain subsides. ಏನು ಬರ್ನು, ಈಗ ಏನಾದರೂ ಸುಟ್ಟಿತ್ತು, ಮೈನರ್ ಬರ್ನ್ ಅಂದರೆ ಅದ್ರ ಮೇಲೆ ಏನು ಹೇಳ್ತಿದ್ದಾರೆ ಅವರು, ತಣ್ಣನೆ ಇರೋ ನೀರನ್ನು ಅದ್ರ ಮೇಲೆ ಹಾಕೋದ್ರಿಂದ ಏನಾಗುತ್ತೆ, ನೋವು ಸ್ವಲ್ಪ ಕಡಿಮೆ ಆಗುತ್ತೆ, ರಿಲೀಫ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆ್ಯಂಟಿಸೆಪ್ಟಿಕ್ ಲೋಷನ್ಸ್ ಆರ್ ಕ್ರೀಮ್ ಕ್ಯಾನ್ ಬಿ ಅಪ್ಲೈಡ್ ಟು ಪ್ರಿವೆಂಟ್ ಇನ್ಫೆಕ್ಷನ್. ಆ್ಯಂಟಿಸೆಪ್ಟಿಕ್ ಲೋಷನ್ ಆರ್ ಕ್ರೀಮ್ ಕ್ಯಾನ್ ಬಿ ಅಪ್ಲೈಡ್ ಟು prevent infections. A paste of baking soda and water also works if an antiseptic lotion is not available. ಆ್ಯಂಟಿಸೆಪ್ಟಿಕ್ ಲೋಷನ್ ಇರಲಿಲ್ಲ ಅಂದರೆ ನಾವೇನು ಮಾಡ್ಬೋದು, ಪೇಸ್ಟ್ ಆಫ್ ಬೇಕಿಂಗ್ ಸೋಡಾ ಇರುತ್ತಲ್ಲ, ಅದರ ಪೇಸ್ಟ್ ಮಾಡಿಬಿಟ್ಟು ನೀರನ್ನು ಹಾಕಿ ಪೇಸ್ಟ್ ಮಾಡಿಬಿಟ್ಟು ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಅದೇ ಒಂದು ಆ್ಯಂಟಿಸೆಪ್ಟಿಕ್ ಲೋಷನ್ನಿನ ಆ್ಯಕ್ಷನನ್ನು ಅದೇ ಮಾಡುತ್ತೆ, ಅದಿರಲಿಲ್ಲ ಅಂದರೆ. ಇನ್ ಕೇಸ್ ಆಫ್ ಮೇಜರ್ ಬರ್ನ್ಸ್ ಬ್ಲಿಸ್ಟರ್ಸ್ ಆರ್ ಫಾರಮ್. ಡು ನಾಟ್ ಪ್ರಿಕ್ ಎ ಬ್ಲಿಸ್ಟರ್ಸ್. ಆ್ಯನ್ ಓಪನ್ blister is an open wound. It can catch infections. In case of major burns ಇದ್ದಾಗ ಏನಾಗುತ್ತೆ, ಬ್ಲಿಸ್ಟರ್ಸ್ ಆರ್ ಫಾರಮ್ಡ್, ಗುಳ್ಳೆ ಹೇಳುತ್ತಲ್ವ, ದೊಡ್ಡ ದೊಡ್ಡ ಬಬಲ್ಸ್ ಎಲ್ಲ ಬರುತ್ತಲ್ಲ ಸುಟ್ಟ ಗಾಯಗಳ ಮೇಲೆ, ಅದನ್ನು ಏನು ಮಾಡಬಾರ್ದು, ನೀವು ಒಡ್ಕೋಬಾರ್ದು. ಅದು ಒಡೆಯೋದ್ರಿಂದ ಏನಾಗುತ್ತೆ, ಅದರಿಂದ ಅದರೊಳಗೆ ಎಲ್ಲ ಧೂಳು ಕಸ ಕುತ್ಕೊಂಡು ಏನಾಗುತ್ತೆ, ಕೀವಾಗ್ಬಿಟ್ಟು ಅದು ಇನ್ಫೆಕ್ಷನ್ ಆಗುತ್ತೆ. Gently cover the burns with sterilized gauze or clean a piece of cloth to protect it from germs and dust. Gently we should cover the burned with sterilized gauze or clean piece of cloth to protect from the germs and dust. If the victim is in a state of shock, give him a warm drink. If the victim is a state of shock, ಅಂದರೆ ಅವರು ಶಾಕ್ ಆಗಿದ್ರೆ ಅಂದರೆ ಅವ್ರಿಗೇನು ಒಂದು ಸ್ವಲ್ಪ ಬಿಸಿ ನೀರನ್ನು ಕುಡಿಲಿಕ್ಕೆ ಕೊಡಬೇಕು. ಇಫ್ ದ ಬರ್ನ್ಸ್ ಆರ್ ಬಿಗ್, ಕನ್ಸಲ್ಟ್ ಎ ಡಾಕ್ಟರ್. ದೊಡ್ಡವಾದರೆ ನಾವೇನು ಮಾಡಬೇಕು, ಡಾಕ್ಟರನ್ನ ಕನ್ಸಲ್ಟ್ ಮಾಡಬೇಕು. ಕಾಸ್ ಆಫ್ ಕೆಮಿಕಲ್ ಬರ್ನ್ಸ್. ಓಕೆ,
In case of chemical burns, remove any clothing from the burnt part. Remove any clothing from the burnt part. Wash off the chemical with plenty of water. Do not rub the burnt skin. ಏನು ಇದು ಕೆಮಿಕಲ್ ಏನಾದರೂ ಇಂದ ಸುಟ್ಟಿದ್ರೆ ಏನು ಮಾಡಬೇಕು, ಎಲ್ಲ ಅದ್ರ ಮೇಲಿರೋ ಬಟ್ಟೆಗಳನ್ನೆಲ್ಲ ತೆಗಿಬೇಕು. ಹಾಗೆ ಎಲ್ಲ ಕೆಮಿಕಲ್ ಹೋಗೋ ಹಾಗೆ ಕ್ಲೀನ್ ವಾಶ್ ಮಾಡಬೇಕು. ಡು ನಾಟ್ ರಬ್ ದ ಬರ್ನ್ ಸ್ಕಿನ್. ಸುಟ್ಟಿರೋ ಗಾಯವನ್ನು ರಬ್ ಮಾಡಬಾರ್ದು. ಕವರ್ ದ ಬರ್ನ್ ವಿತ್ ಸ್ಟೆರಿಲೈಸ್ ಗ್ಯಾಸ್. ಕವರ್ ಮಾಡಬೇಕು. ಆ್ಯಂಡ್ ಟೇಕ್ ದ ವಿಕ್ಟಮ್ ಟು ಎ ಡಾಕ್ಟರ್. Next come for animal bites. First wash the wound with a soap and water to remove the animal saliva. First we should wash the wound with soap. ಮೊದಲೇನು ಮಾಡಬೇಕು, ಸೋಪಿಂದ ಎಲ್ಲ ವಾಶ್ ಮಾಡಿಬಿಟ್ಟು ಅನಿಮಲ್ಲಿನ ಸಲೈವ ಅಂದರೆ ಅದರ ಉಗುಳು ಎಲ್ಲ ಇರತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಬೇಕು. ದ ಸಲೈವ ಆಫ್ ದ ಅನಿಮಲ್ ಮೇ ಕಾಸ್ ಎ ರ್ಯಾಬಿಸ್ ಆರ್ ಹೈಡ್ರೋಫೋಬಿಯಾ. ಅನಿಮಲ್ದಿನ ಉಗುಳಿಂದ ಏನಾಗ್ಬೋದು, ರೈಬಿಸ್ ಆಗ್ಬೋದು ಅಥವಾ ಹೈಡ್ರೋಫೋಬಿಯಾ ಆಗ್ಬೋದು. ಡಾಗ್ಸ್, ವುಲ್ಫ್ಸ್ ಆ್ಯಂಡ್ ಮಂಕೀಸ್ ಆರ್ ನೋನ್ ಟು ಕ್ಯಾರಿ ದ ರೈಬಿಸ್ ವೈರಸ್. ನಾಯಿಗಳು ಕಡಿದ್ರೆ, ವುಲ್ಫ್ಸ್ ಕಡಿದ್ರೆ, ಮಂಕಿಗಳು ಕಡಿದ್ರೆ ಏನಾಗುತ್ತೆ, ರ್ಯಾಬಿಸ್ ವೈರಸ್ಸು ಎಂಟ್ರಾಗುತ್ತೆ. ಅಪ್ಲೈ ಆ್ಯನ್ ಆ್ಯಂಟಿಸೆಪ್ಟಿಕ್ ಲೋಷನ್ ಟು ಪ್ರಿವೆಂಟ್ ಇನ್ಫೆಕ್ಷನ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು, ಆ್ಯಂಟಿಸೆಪ್ಟಿಕ್ ಲೋಷನನ್ನು ಹಾಕೋದ್ರಿಂದ ನಾವು ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡ್ಬೋದು. ಬ್ಯಾಂಡೇಜ್ ದ ವೋಂಡ್ ವಿತ್ ಎ ಸ್ಟೆರಲೈಸ್ ಗಾಸ್. ಅಂದರೆ ಏನು, ಬ್ಯಾಂಡೇಜ್ ಬಟ್ಟೆನ ಅದ್ರ ಮೇಲೆ ನಾವು ಏನು ಮಾಡಬೇಕು, ಉಂಡ್ ಮೇಲೆ ಹಾಕಬೇಕು. ಟೇಕ್ ದ ವಿಕ್ಟಮ್ ಟು ಹಾಸ್ಪಿಟಲ್ ಇಮಿಡಿಯೇಟ್ಲಿ. ಹಾಗೆ ಆ ವ್ಯಕ್ತಿಯನ್ನು ಏನು ಮಾಡಬೇಕು, ಪೇಷಂಟನ್ನು ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಕರ್ಕೊಂಡೋಗ್ಬೇಕು. ನೆಕ್ಸ್ಟ್ ಕಮ್ ಟು ದ ಫಾರ್ snake bites. Snake bites are very harmful. A poisonous may inject poison into a victim's body. ಏನಾಗುತ್ತೆ, ಹಾವು ಕಡಿದ್ರೆ ನಿಮಗೆಲ್ರಿಗೂ ಗೊತ್ತಿದೆ, ಹಾವು ಕಡಿದ್ರೆ ವಿಷ ಬಾಡಿ ಒಳಗೆ ಏರಿದ್ರೆ ಯಾರೂ ಉಳಿಯಲ್ಲ, ಸತ್ತೋಗ್ತಾರೆ ಅಂತ ಅಲ್ವಾ ಮಕ್ಕಳೇ? ಹಾಂ, ತುಂಬ ಪಾಯ್ಸನಸ್ ಇರುತ್ತೆ. ಇನ್ ಕೇಸ್ ಆಫ್ ಎ ಸ್ನೇಕ್ ಬೈಟ್, ಲೆಟ್ ದ ಪಾಯ್ಸನ್ಸ್ ಬ್ಲಡ್ ಫ್ಲೋ ಔಟ್. ಏನಾಗುತ್ತೆ, ಪಾಯ್ಸನ್ ಹಾವು ಕಡ್ದಿದ್ರೆ ಅಲ್ಲಿ ಆ ಜಾಗವನ್ನು ಅಲ್ಲಿಂದ ಸ್ವಲ್ಪ ರಕ್ತ ಹೊರಗಡೆ ಬರಬೇಕು. ಡಿ ನಾಟ್ ಸ್ಟಾಪ್ ದ ಬ್ಲೀಡಿಂಗ್ ಫ್ರಮ್ ದ ವೂಂಡ್. ಗಾಯದ ಹತ್ರ ಒಂಚೂರು ಕಟ್ ಮಾಡಿಬಿಟ್ಟು ಬ್ಲಡ್ಡನ್ನು ಬಿಡ್ತಾರೆ, ಅದರಿಂದ ವಿಷ ಹೊರಗಡೆ ಬರಲಿ ಅಂತ. ದ ಟೈ ಎ ಟೋರ್ನಿಕ್ವಿಟ್ ಅಬೌವ್ ದ ಬೈಟ್ ಟು ಪ್ರಿವೆಂಟ್ ದ ಪಾಯ್ಸನಸ್ ಬ್ಲಡ್ ಫ್ರಮ್ ದ ಫ್ಲೋಯಿಂಗ್ ಇಂಟು ದ ಹಾರ್ಟ್. ಹಾಗೆ ಏನು ಮಾಡ್ತಾರೆ, ಒಂದು ಟೈಟಾಗಿರೋ ಮೇಲ್ಗಡೆ ಬಟ್ಟೆನ ಕಟ್ತಾರೆ. ಏನಕ್ಕೆ, ವಿಷ ಮೇಲೆ ಬಾಡಿ ಒಳಗೆಲ್ಲ ನರಗಳಲ್ಲಿ ಹೇರಬಾರ್ದು ಅಂತ ಹೇಳ್ಬಿಟ್ಟು, ಮತ್ತು ಬ್ಲಡ್ಡಲ್ಲೆಲ್ಲ ಮಿಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಕಟ್ತಾರೆ. ಇಮಿಡಿಯೇಟ್ಲಿ ಟೇಕ್ ದ ವಿಕ್ಟಮ್ ಟು ಎ ಡಾಕ್ಟರ್. ಹಾಗೆ ಇಮಿಡಿಯೇಟಾಗಿ ಪೇಷಂಟನ್ನು ಏನು ಮಾಡಬೇಕು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಟೇಕ್ ಎ ಪ್ರಿಕಾಷನ್ಸ್ ವೆನ್ ಯು ವಾಕ್ ಥ್ರೂ ಏರಿಯಾಸ್ ವೇರ್ ಸ್ನೇಕ್ಸ್ ಲೀವ್. ಹಾಗೆ ಅದು ಎಲ್ಲಿ ಉತ್ತಾ ಇರುತ್ತೆ ಅಂತ ಜಾಗ, ಹಾವುಗಳಿದ್ದ ಜಾಗದಿಂದ ನಾವು ಅಲ್ಲಿ ಜಾಸ್ತಿ ಹೋಗಬಾರ್ದು. ವೇರ್ ಹೈ ಬೂಟ್ಸ್ ವೆನ್ ಯು ವಾಕ್ ಥ್ರೂ ವೆಟ್ ಗ್ರಾಸಿ ಲ್ಯಾಂಡ್ ಟು ಪ್ರೊಟೆಕ್ಟ್ ಯುವರ್ ಫೀಟ್ ಫ್ರಮ್ ಸ್ನೇಕ್ಸ್ ಆ್ಯಂಡ್ ಅದರ್ ಇನ್ಸೆಕ್ಟ್ಸ್. ಹಾಗೆ ವೇರ್ ದ ಶೂಸ್ ಅನ್ನು ಯೂಸ್ ಮಾಡಬೇಕು. ಎಲ್ಲಾದರೂ ಜಾಸ್ತಿ ಹುಲ್ಲಿರೋ ಕಡೆ ಅಲ್ಲೆಲ್ಲ ಹೋದಾಗ ಏನು ಮಾಡಬೇಕು, ನಾವು ಶೂಸ್ ಯೂಸ್ ಮಾಡಿದರೆ ಏನು ಇದರಿಂದ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಫಾರ್ ಪಾಯ್ಸನಿಂಗ್, ಮೆನಿ ಥಿಂಗ್ಸ್ ಲೈಕ್ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್, ಡಿಟರ್ಜೆಂಟ್ಸ್, ನೆಪ್ತಲಿನ್ ಬಾಲ್ಸ್ ಎಕ್ಸೆಟ್ರಾ ಕಂಟೇನ್ ಹಾರ್ಮ್ಫುಲ್ ಕೆಮಿಕಲ್ಸ್. ಇಫ್ ಸಮ್ ಒನ್ ಡ್ರಿಂಕ್ಸ್ ದೀಸ್ ಥಿಂಗ್ಸ್, ಕಾಲ್ ಫಾರ್ ಎ ಡಾಕ್ಟರ್ ಇಮಿಡಿಯೇಟ್ಲಿ. ವಿಷ ಕುಡಿತಾರೆ ಅಂತಾರಲ್ವ, ಅದು ಡಿಟರ್ಜೆಂಟು, ನೆಪ್ತಲ್ ಬಾಲ್ಸು, ಇವೆಲ್ಲ ಏನು, ಇವು ಹಾರ್ಮ್ಫುಲ್ ಕೆಮಿಕಲ್ಸು. ಇದೇನಾದರೂ ಯಾರಾದರೂ ಕುಡಿದ್ರೆ ಫಸ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ವಿ ಮಸ್ಟ್ ಟೆಲ್ ದ ಡಾಕ್ಟರ್ ಅಬೌಟ್ ದ ಟೈಪ್ ಆಫ್ ಪಾಯ್ಸನ್ ಕನ್ಸ್ಯೂಮ್. ಅವ್ರು ಯಾವ ಥರದ ಪಾಯ್ಸನ್ ತೊಗೊಂಡಿದ್ದಾರೆ ಅಂತ ಡಾಕ್ಟರ್ ಹತ್ರ ಕರೆಕ್ಟಾಗಿ ಹೇಳಿದರೆ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಕೀಪ್ ಆಲ್ ದ ಮೆಡಿಸನ್ಸ್ ಅವೇ ಫ್ರಮ್ ದ ಲಿಟಲ್ ಚಿಲ್ಡ್ರನ್. ಎಲ್ಲ ಮೆಡಿಸನ್ಸು ಚಿಲ್ಡ್ರನ್ನಿಂದ ಸಿಗಲಿಲ್ದಂಗೆ ದೂರ ಮೇಲ್ಗಡೆ ಇಡಬೇಕು. ಥ್ರೋ ಅವೇ ಆಲ್ ದ ಮೆಡಿಸನ್ಸ್ ಹ್ಯಾವ್ ಕ್ರಾಸ್ ದ ಎಕ್ಸ್ಪೈರಿ ಡೇಟ್ ಆಗಿರೋ ಮೆಡಿಸನ್ಸನ್ನು ಯಾವತ್ತೂ ಯೂಸ್ ಮಾಡಬಾರ್ದು. ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಅಥವಾ ಬಾಡಿಯಲ್ಲಿ
ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಎಕ್ಸ್ಪೈರ್ ಆದದನ್ನು ಬಿಸಾಕಬೇಕು. ಔಟರ್ ಸರ್ಫೇಸ್ ಆಫ್ ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಮೇ ಹ್ಯಾವ್ ಪಾಯ್ಸನಸ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ಸೊ ವಿ ಶುಡ್ ವಾಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಬಿಫೋರ್ ಈಟಿಂಗ್. ಯಾವಾಗಲೂ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ವಾಶ್ ಮಾಡಿಬಿಟ್ಟು ತಿನ್ನಬೇಕು. ಯಾಕಂದರೆ ಅವಕ್ಕೆ ಪಾಯ್ಸನಟ್ ಇನ್ಸೆಕ್ಟಿಸೈಡ್ಸನ್ನು ಸ್ಪ್ರೇ ಮಾಡಿರ್ತಾರೆ. In case of any kind of poisoning, try to make the victim vomit. ಯಾವುದಾದ್ರೂ ಪಾಯ್ಸನಿಂಗ್ ಆಗಿದ್ದರೆ ಅವ್ರನ್ನ ಆದಷ್ಟು ವಾಮಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಸ್ಬೇಕು. ಕೀಪ್ ದ ಟೆಲಿಫೋನ್ ನಂಬರ್ ಆಫ್ ಯುವರ್ ನಿಯರೆಸ್ಟ್ ಡಾಕ್ಟರ್, ಕೆಮಿಸ್ಟ್ ಆರ್ ಆಂಬುಲೆನ್ಸ್ ರೆಡಿ. ಯಾವಾಗಲೂ ನಮ್ಮ ಹತ್ರ ಡಾಕ್ಟ್ರ್ ನಂಬರ್ ಆಗಲಿ, ಕೆಮಿಸ್ಟ್ ನಂಬರು, ಆಂಬುಲೆನ್ಸ್ ನಂಬರ್ಸು ಯಾವಾಗಲೂ ಇಟ್ಕೊಂಡಿರೋ ಎಮರ್ಜೆನ್ಸಿ ಟೈಮಲ್ಲಿ ಬೇಕಾಗುತ್ತೆ. ರೆಡಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಇಮಿಡಿಯೇಟ್ ಕಾಲ್ ಫಾರ್ ಹೆಲ್ಪ್. Okay children, I think you have all understood the lesson. Okay, see the board, some questions are there. Homework: what is first aid? List 3 simple rules to prevent list this simple prevent fires. See here some is there. See, list the 3 simple rules to prevent from fire. Okay, okay, and how would you help someone with a bleeding nose? Okay, write this question answer 3 times. Okay, thank you, bye.